ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಸ್ನೇಹಿತರೆ, ನೀವು ಮನೆ ಕಟ್ಟಬೇಕು, ತುಂಬ ಜನಗಳಿಗೆ ಮನೆ ಕಟ್ಟಬೇಕು ಅನ್ನೋದೊಂದು ಆಸೆ ಅವರಿಗೆ. ಆ್ಯಕ್ಚುಲಿ ಅವ್ರು ತುಂಬ ವರ್ಷದಿಂದ ಅವರು ದುಡಿದ ಅಮೌಂಟ್ ಆಗಲಿ ಹಣಗಳನ್ನಾಗಲಿ ಅವರು ಕೂಡಿಟ್ಕೊ ಬಂದ್ಬಿಟ್ಟು ಮನೆ ಕಟ್ತಾರೆ. ಮನೇನ ಯಾವ ಥರ ಡಿಸೈನ್ ಮಾಡ್ಕೋಬೇಕು, ಯಾವ ಥರ ಡಿಸೈನ್ ಮಾಡಬಾರ್ದು ಅನ್ನೋದೊಂದು ತುಂಬ ಜನಗಳಿಗೆ ಇಂಟ್ರೆಸ್ಟ್. ತುಂಬ ಜನ ಎಲ್ಲ ನೋಡ್ತಾರೆ, ಆನ್ಲೈನಲ್ಲಿ ಸರ್ಚ್ ಮಾಡ್ತಾರೆ, ಎಲ್ಲ ಭೇಟಿ ನೀಡ್ತಾರೆ, ಬೇರೆಯವ್ರಿಗೆ ಡಿಸೈನ್ ಮಾಡ್ಸೋಕೆ ಕೊಡ್ತಾರೆ, ಪ್ರತಿಯೊಬ್ಬರಿಗೂ ಕೊಡ್ತಾರೆ. ಬೇಗ ಆಗಬೇಕು ಅನ್ನೋದಿರುತ್ತೆ ಒಬ್ಬರಿಗೆ, ಅಥವಾ ಚೆನ್ನಾಗಿ ಮಾಡ್ಕೊಂಡು ಲೇಟಾಗಾದ್ರೂ ಪರವಾಗಿಲ್ಲ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋದೊಂದು ಆಸೆ ಇರುತ್ತೆ. ಹಾಗಾಗಿ ಅವರು ಯೂಸ್ ಮಾಡೋದು ಮೇಯ್ನ್ಲಿ ನಮಗೆ ಮಣ್ಣಿನ ಇಟ್ಟಿಗೆ ಅಥವಾ ಸಿಮೆಂಟಿನ ಇಟ್ಟಿಗೆ. ಪ್ರತಿಯೊಬ್ಬರಿಗೂ ನಾವೀಗ ಹಳ್ಳಿಲಿ ತುಂಬ ಮನೆಗಳು ಯಾರು ನೋಡಿರ್ತಾರೆ ಅವೆಲ್ಲ ನಿಮಗೆ ಮತ್ತೆ ಮಣ್ಣಿನ ಇಟ್ಟಿಗೆ ಅಥವಾ ಮಣ್ಣಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈಗ ನಮ್ಮದೇ ಹಳೆ ಮನೆಗಳು, ನಾವು ಹಳ್ಳಿಲಿ ಮಣ್ಣಲ್ಲಿ ಕಟ್ಟಿರೋಂಥ ಮನೆಗಳು ಈಗಲೂ ಇರೋದು. ನಾವು ಅಪ್ಪ ಅಮ್ಮ ಎಲ್ಲ ಇರೋದೆಲ್ಲ ಅಂಥ ಮನೆಗಳಲ್ಲೇ. ಅದು ಎಷ್ಟು ತಂಪಾಗಿರುತ್ತೆ, ಮತ್ತು ಏನಲ್ಲಿ ನಾವೆಲ್ಲ ಫ್ಯಾನ್ ಯೂಸ್ ಮಾಡಲ್ಲ, ಅಥವಾ ನಾವೇನು AC ಯೂಸ್ ಮಾಡಲ್ಲ, ಏನಿಲ್ಲ. ಅವೆಲ್ಲ ಮಣ್ಣಲ್ಲಿ ಕಟ್ಟಿರೋ ಮನೆ. ಮಣ್ಣಕ್ಕೆ ಮತ್ತು ಇನ್ನೊಂದು ಇದು ಮಣ್ಣಿನ ಇಟ್ಟಿಗೆ. ತುಂಬ ಜನಗಳು ಸ್ವಲ್ಪ ಏನು ಹೇಳ್ತಾರೆ, ಈಗ ದುಡ್ಡಿಲ್ಲ ಇದ್ದಾರೆಲ್ಲ ಆವಾಗಿನ ಕಾಲದಲ್ಲೆಲ್ಲ ಪ್ರತಿಯೊಬ್ಬರು ಹಳೇ ಹಳ್ಳಿಗಳೆಲ್ಲ ನೋಡಿದ್ರೆ ಎಲ್ಲ ಮಣ್ಣಿನ ಮನೆಗಳು. ಅದಾದಮೇಲೆ ಸ್ವಲ್ಪ ಇದಾದ ಬಂದ್ಬಿಟ್ಟು ಮಣ್ಣಿನ ಇಟಿಕೆನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಈಗ ಎಲ್ಲ ಟೌನು ಅಪಾರ್ಟ್ಮೆಂಟ್ ಕಾನ್ಸೆಪ್ಟು ಟೌನಲ್ಲಿ ಈಗ ಯಾರೇ ನೋಡಿರೋನು ಎಲ್ಲ ಸಿಮೆಂಟ್ ಬ್ರಿಕ್ನೇ ಯೂಸ್ ಮಾಡೋದು. ಡಿಫ್ರೆಂಟ್ ಸಿಮೆಂಟ್ ಬ್ರಿಕ್ಸ್ನೇ ಯೂಸ್ ಮಾಡ್ತಾರೆ. ಅದನ್ನೇ ಯಾವುದು ಉತ್ತಮ, ತುಂಬ ಜನಗಳಿಗೆ ಆರೋಗ್ಯಕ್ಕೆ ಯಾವುದು ಉತ್ತಮ, ನೀವು ತುಂಬ ಲಾಂಗ್ ಟರ್ಮ್ ಯಾವುದು ಉತ್ತಮ, ನೀವು ಡಿಸೈನ್ ಫುಲ್ ಚೆನ್ನಾಗಿ ನೀವು ಡಿಸೈನಾಗಿ ಮನೆ ಕಾಣಬೇಕು ಅಂದರೆ ಯಾವುದು ಉತ್ತಮ, ಮತ್ತು ಈ ಮೇಂಟೆನೆನ್ಸಿಗೆ ಯಾವುದು ಕಮ್ಮಿ, ಆ ಥರ ಪ್ರತಿಯೊಂದು ಇನ್ಫಾರ್ಮೇಷನ್ ತುಂಬ ಜನಗಳಿಗೆ ಡೌಟ್ಸ್ ಇರುತ್ತೆ. ಅದನ್ನೇ ಒಂದೊಂದಾಗಿ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಈಗ ಮಣ್ಣಿನ ಇಟ್ಟಿಗೆ ಅಂದರೆ ತುಂಬ ಜನಗಳಿಗೆಲ್ಲ ಗೊತ್ತಿರ್ಬೋದು. ಪ್ರತಿಯೊಬ್ಬರು ನೀವು ಯಾರು ಹಳ್ಳಿಗಳಲ್ಲಿ ಅಥವಾ ಬೇರೆ ನಿಮ್ಮ ಸಿಟಿಗಳಲ್ಲೆಲ್ಲ ಕಟ್ಟಬೇಕಾದ್ರೆ, ಈಗಲೂ ಮೈನ್ ಬೆಂಗಳೂರು ಅಥವಾ ಮೈನ್ ಸಿಟಿಗಳಲ್ಲಿ ತುಂಬ ಜನ ಇಟಿಕೆನ ತರಿಸ್ತಾರೆ. ಬಟ್ ಇಟಿಕೆಗೆ ಕಂಪೇರ್ ಟು ಸಿಮೆಂಟ್ ಬ್ರಿಕ್ಕಿಗೆ ಇಟಿಕೆಗೆ ಕಾಸ್ಟ್ಲಿ ಬೇರೆ. ಓಕೆ, ಬಟ್ ಆದ್ರೂ ಇದ್ರಲ್ಲಿ ಮಣ್ಣಿನ ಇಟಿಕೆ ಇದೆಲ್ಲ ತುಂಬ ಒಂದು ಇದು ಟ್ರೆಡಿಷ್ನಲ್ ಮತ್ತು ಎಕೋ ಫ್ರೆಂಡ್ಲಿ. ನಿಮಗೆ ಎಷ್ಟು ತಂಪು ಕೊಡುತ್ತೆ ಅಂತಂದರೆ, ನೀವು ಈಗ ಸಮ್ಮರಲ್ಲೆಲ್ಲ ಇರ್ತೀರಿ, ಈಗೆಲ್ಲ ನೋಡ್ತೀರಿ ಎಷ್ಟು ಸಮ್ಮರ್ಗಳಿರ್ತವೆ. ಈ ಸಮ್ಮರಲ್ಲಿ ಎಷ್ಟು ಹೀಟ್ ಒಳಗಡೆ ನಾವು ಸಿಮೆಂಟ್ ಬ್ರಿಕ್ಕಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಇರ್ತೀವಿ, ಬೇರೆ ಮನೆಗಳಲ್ಲಿ ಸಿಮೆಂಟ್ ಬ್ರಿಕ್ ಮನೆಗಳಿರ್ತೀವಿ, ಎಷ್ಟು ಹೀಟ್ ತಡೆಯೋಕ್ಕಾಗಲ್ಲ. ಈ ಮಣ್ಣಿನ ಇದ್ರೆ ಅಷ್ಟು ಹೀಟ್ ಬರಲ್ಲ, ಅದೊಂದು ಬೆನಿಫಿಟ್ಟು. ಮತ್ತು ಇನ್ನೊಂದೇನೋ ತಂಪು ವಾತಾವರಣ ತುಂಬಾನೇ ತಂಪಾಗಿರುತ್ತೆ. ಎಷ್ಟು ತಂಪಾಗಿರುತ್ತೆ, ಮಣ್ಣಲ್ಲಿ ಕಟ್ಟಿರೋ ಇನ್ನೂ ತಂಪು, ಅದರಲ್ಲಿ ಸಿಮೆಂಟಲ್ಲಿ ಕಟ್ಟಿರೋ ಇನ್ನೂ ಅದು ಇಟ್ಕೆಯಲ್ಲಿ ಮಣ್ಣಿನ ಇಟ್ಕೆಯಲ್ಲಿ ಕಟ್ಟಿರೋ ಇನ್ನೂ ತಂಪಾಗಿರುತ್ತೆ, ಅದರಲ್ಲೂ ಕಲ್ಲಲ್ಲಿ ಕಟ್ಟಿರೋಂತೂ ಇನ್ನೂ ಭಯಂಕರ ತಂಪಾಗಿರುತ್ತೆ ಆ್ಯಕ್ಚುಲಿ. ಬಟ್ ನಾನು ಹೆಚ್ಚಿಗೆ ಹೇಳ್ತಾ ಇರೋದು ಇದು ಮಣ್ಣಿನ ಇಟ್ಟಿಗೆ ತುಂಬ ಯೂಸ್ ಮಾಡಿದ್ರೆ ನಿಮ್ಮ ಆರೋಗ್ಯಗಳಿಗೂ ಉತ್ತಮ. ಆ್ಯಕ್ಚುಲಿ ತುಂಬ ಜನ ಯಾರು ಗರ್ಭಿಣಿಗಳಿರ್ತಾರೆ ಅಥವಾ ಹೆಲ್ತ್ ಇಶ್ಯೂಸ್ಗಳಿರ್ತಾರೆ ಅವ್ರುಗಳಿಗೆಲ್ಲ ತುಂಬಾ ಒಳ್ಳೆಯದು. ಮತ್ತು ಇನ್ನೊಂದು ಏನಂದರೆ, ತುಂಬ ಜನಗಳಿಗೆ ಪಕ್ಕದಲ್ಲೇ ಮನೆಗಳಿರ್ತವೆ. ಒಬ್ಬೊಬ್ರುಗಳು ಏನೇ ಮಾತಾಡಿರೋ, ಏನೇ ಗಲಾಟೆ ಜಗಳ ಮಾಡಿರೋ ಬೇರೆಯವ್ರಿಗೆಲ್ಲ ಕೇಳಿಸ್ತಾ ಇರುತ್ತೆ. ಹಾಗಾಗಿ ಮಣ್ಣಿಂದು ಇಟ್ಕೆಯಲ್ಲಿ ಕಟ್ಟಿರೋದು ತುಂಬ ನೀವು ಸೌಂಡ್ಗಳು ಬೇರೆ ಮನೆಯವರಿಗೆ ಕೇಳಿಸಲ್ಲ. ವಿತಿನ್ ನಿಮ್ಮ ಮನೆಯೊಳಗೇನೆ ನಿಮ್ದು ಇದಿರುತ್ತೆ. ಬಟ್ ಇದು ಸಿಮೆಂಟ್ ಬ್ರಿಕ್ಸ್ ಎಲ್ಲ ಇರುತ್ತಲ್ಲ, ಅದು ನೀವು ಒಂದು ಸ್ವಲ್ಪ ಮಾತಾಡಿದ್ರೆ ಯಾಕೋ ಥರ ಬೇರೆ ಮನೆಗಳಿಗೆ ನೀವು ಮಾತಾಡಿದ್ದೆಲ್ಲ ಒಂಥರ ಅಷ್ಟು ಇದಿರಲ್ಲ, ಪ್ರೈವೇಸಿ ಇರಲ್ಲ ಆ್ಯಕ್ಚುಲಿ. ಅದರಲ್ಲಿ ಬ್ರಿಕ್ಕಲ್ಲಿ ಸಿಮೆಂಟ್ ಬ್ರಿಕ್ಸಲ್ಲಿ ಮಣ್ಣಿನ ಇಟ್ಟಿಗೆಯಲ್ಲಿ ತುಂಬಾ ಒಳ್ಳೆಯದು ಸ್ನೇಹಿತರೆ. ಹಾಗಾಗಿ ಅದೊಂದು ಇನ್ಫಾರ್ಮೇಷನ್ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಈಗ ಇನ್ನೊಂದು ಸಿಮೆಂಟ್ ಬ್ರಿಕ್ಕಲ್ಲಿ ಏನಂದರೆ ಸ್ವಲ್ಪ ಬಲಿಷ್ಠ ಆಗಿರುತ್ತೆ, ಏನಕ್ಕೆ ಸಿಮೆಂಟು ಸ್ವಲ್ಪ ಹೆಚ್ಚಿದಲ್ವ, ಸ್ಟ್ರಾಂಗ್ ಮತ್ತು ಡ್ಯೂರೇಬಲ್, ತುಂಬ ಸ್ಟ್ರಾಂಗ್ ಇರುತ್ತೆ ಅದು ಸಿಮೆಂಟಿನ ಬ್ರಿಕ್ಸು. ಬಟ್ ಅಷ್ಟು ನಿಮಗೆ ಕ್ವಾಲಿಟಿ ಅಷ್ಟು ಗಟ್ಟಿ ಇದರಷ್ಟು ಬರಲ್ಲ. ಏನಕ್ಕೆ ಅಂದರೆ, ಒಬ್ಬರು ನೀವು ಏನಾದ್ರು ಒಂದು JCB ತಗೊಂಡು ಹೊಡಿತೀರಾ ಅಥವಾ ಹಾರೆ ತಗೊಂಡು ಮಾಡಬೇಕು ಅಂದರೆ ನಿಮಗೆ ಅಷ್ಟು ಇದ್ರಾಗಿ ಈಸಿಯಾಗಿ ಬ್ರಿಕ್ಸ್ದು ಬಂದ್ಬಿಡುತ್ತೆ. ಬಟ್ ಇದ್ರದ್ದು ಇಟಿಕೆದು ನಿಮಗೆ ಎಷ್ಟು ಕಷ್ಟ ಅಂದರೆ, ಒಂದು ಸರಿ ಹೊಡಿಯೋಕ್ಕೆ ನಾವೇನೇ ನಮ್ಮ ಇದಕ್ಕೆ ಒಂದು ಸರಿ ಎಲ್ಲ ಕಾಂಕ್ರೀಟ್ ಮಾಡ್ಬಿಟ್ಟು ಅದಕ್ಕೆ ಇದನ್ನ ಹಾಕ್ಸ್ಬೇಕು, ಅದನ್ನ ಟೈಲ್ಸ್ ಹಾಕ್ಸ್ಬೇಕು ಅಂತ ಹೊಡಿಯೋಕೆ ಹೋಗಿದ್ವಿ. ಎಷ್ಟು ಕಷ್ಟಪಟ್ಟು ಹೊಡೆದ್ವಿ ಅಂದರೆ ಆಗ್ತಾನೆ ಇರಲ್ಲ. ಅಷ್ಟು ಒಂದು ವಾರ ಕಷ್ಟಪಟ್ಟು ಹೊಡೆದ್ವಿ. ಅಷ್ಟು ಸ್ಟ್ರಾಂಗ್ ಇರುತ್ತೆ ಸಿಮೆಂಟ್ ಮತ್ತು ಇಟ್ಟಿಗೆದು ಅಷ್ಟು. ಹಾಗಾಗಿದ್ದು ಮತ್ತು ಇನ್ನೊಂದಂದರೆ, ಮಳೆಗಾಲದಲ್ಲಿ ವಾಟರ್ ರೆಸಿಸ್ಟೆಂಟ್ ಇರುತ್ತಲ್ಲ, ಅದು ಸ್ವಲ್ಪ ನೀರಿನ ಅಂಶನ ಇದು ಒಳಗಡೆ ತಗೊಳಲ್ಲ ಹೆಚ್ಚಿಗೆಯ. ಬಟ್ ಇದೆಲ್ಲ ಇಟ್ಟಿಗೆ ಎಲ್ಲ ಏನತ್ತೆ, ಸ್ವಲ್ಪ ನೀರಿನ ಅಂಶ ತಗೊಳುತ್ತೆ. ಬಟ್ ಇದು ತುಂಬ ನಿಮಗೆ ಇಟ್ಟಿಗೆ ಇದು ಬೇಗ ನಿಮಗೆ ವಾಟರ್ ಅಂಶನ ಒಳಗಡೆ ತಗೊಳಲ್ಲ. ಮಳೆ ಬಂದರೂ ನಿಮಗೆ ಏನು ಗೀತ ಅಷ್ಟು ಇದಾಗಲ್ಲ. ಅಂದರೆ ಗೋಡೆ ಎಲ್ಲ ಇದು ಬರೋದು, ಶೀತ ಆಗೋದು, ಎದ್ದು ಬರೋದು ಅವೆಲ್ಲ ಆಗಲ್ಲ ಸ್ವಲ್ಪ. ಮತ್ತು ಇನ್ನೊಂದು ಏನಂದರೆ ಮೇಂಟೆನೆನ್ಸು ಸ್ನೇಹಿತರೆ. ನಿಮಗೆ ಏನಂದರೆ ಮನಿ ಬೇಗ ಕನ್ಸ್ಟ್ರಕ್ಟ್ ಮಾಡಬೇಕಾ, ನೀವೇನಾದ್ರು ಇಟಿಕೆಯಲ್ಲಿ ಒಂದು 6 ತಿಂಗಳು 8 ತಿಂಗಳು ವರ್ಷ ತಗೊಳೋದ, ಇದು ನೀವು 3-4 ತಿಂಗಳಿಗೆ ಮುಗಿಸ್ಬೋದು ಅಥವಾ 6 ತಿಂಗಳೊಳಗೆ ಮುಗಿಸ್ಕೋಬೋದು ಸಿಮೆಂಟ್ ಬ್ರಿಕ್ ಆಗಿದ್ರೆ ಬೇಗ. ಮತ್ತು ಮೇಂಟೆನೆನ್ಸಿನ ಕಾಸ್ಟ್ನು ಕೂಡ ಕಮ್ಮಿ ಆಗುತ್ತೆ ಈ ಸಿಮೆಂಟ್ ಬ್ರಿಕ್ಗಳಿಗೆ ಹೋದರೆ.
ಹಾಗಾಗಿ ಕಂಪ್ಯಾರಿಸನ್ ಮಾಡಿದ್ರೆ ಮತ್ತೆ ಮಣ್ಣಿನ ಇಟ್ಟಿಗೆ ತಂಪು ಮತ್ತು ನೈಸರ್ಗಿಕ ಸ್ನೇಹಿತರೆ, ಸಿಮೆಂಟ್ ಇಟ್ಟಿಗೆ ಬಲಿಷ್ಠ ಮತ್ತು ಕಡಿಮೆ ಮೇಂಟೆನೆನ್ಸ್. ಹಾಗಾಗಿ ತುಂಬ ಜನ ಸಿಟಿಲಿ ಮನೆ ಕಟ್ಟೋರೆಲ್ಲ ಇಟ್ಟಿಗೆ ಯೂಸ್ ಮಾಡೋರು. ಈ ಮನೆ ಕಟ್ಟೋರು ಸಹ ಇಟ್ಟಿಗೆನ ಯೂಸ್ ಮಾಡಲ್ಲ. ಪ್ರತಿಯೊಬ್ಬರು ಈಗೆಲ್ಲ ಬರೀ ಇದನ್ನೇ ಯೂಸ್ ಮಾಡೋದು, ಇದು ಸಿಮೆಂಟ್ ಬ್ರಿಕ್ನೇ ಯೂಸ್ ಮಾಡೋದು. ಇದು ಯಾವ್ದು ಬೆಸ್ಟ್ ಅಂದರೆ ಬಜೆಟ್, ಕ್ಲೈಮೇಟ್, ಡ್ಯೂರಬಿಲಿಟಿ ಮೇಲೆ ಅವಲಂಬಿತವಾಗಿರುತ್ತೆ ಎಲ್ಲ. ಪ್ರತಿಯೊಂದೂ ಸ್ಟ್ರೆಂತ್ ಚೂಸ್ ಅನ್ನೋದು ಬ್ರಿಕ್ಕು, ಮತ್ತು ನ್ಯಾಚುರಲ್ ಕೂಲಿಂಗು ಚೂಸ್ ಕ್ಲೇ ಬ್ರಿಕ್ಸು. ಈಗ ಏನಾದ್ರು ನ್ಯಾಚಿಂಗು ತಂಪು ಬೇಕು, ಆರೋಗ್ಯ ನಿಮ್ದೆಲ್ಲ ಚೆನ್ನಾಗಿರಬೇಕು ಅಂತಂದರೆ ಸ್ನೇಹಿತರೆ, ಪಕ್ಕಾ ನೀವು ಅದನ್ನ ಇಟ್ಟಿಗೆ ಅಥವಾ ಮಣ್ಣಿದ್ರಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು, ಅಷ್ಟು ಚೆನ್ನಾಗಿರುತ್ತೆ. ಬಟ್ ಅಲ್ಲೇ ಇಲ್ಲ ಅಂದರೆ ನೀವೇನಾದ್ರೂ ಸಿಮೆಂಟ್ಗೆ ಹೋಗ್ತೀರಾ ಅಂದರೆ ಹೋಗ್ಬೋದು. ತುಂಬ ಜನ ಪಾಪ ಬೇಗ ಮನೆ ಅವ್ರ ಬಜೆಟ್ ಅಷ್ಟಿರಲ್ಲ. ತುಂಬ ಜನ ಮಿಡ್ಲ್ ಕ್ಲಾಸ್ ಪೀಪಲ್ ತುಂಬಾ ಹೋರಾಡ್ತಾ ಇರ್ತಾರೆ ಒಂದು ಮನೆ ಕಟ್ಟಬೇಕು ಅಂತ. ಅವರಿಗಂತೂ ಈ ಬ್ರಿಕ್ಸ್ಗಳಲ್ಲಿ ಸಿಮೆಂಟ್ ಬ್ರಿಕ್ ಯೂಸ್ ಮಾಡಿ ಬೇಗ ಮುಗಿಸಿ ಚೆನ್ನಾಗಿ ಒಂದು ಸ್ವಂತ ಮನೆಗೆ ಹೋದರೆ ಅದೊಂಥರ ಅವ್ರಿಗೆ ತೃಪ್ತಿಯಾಗಿರುತ್ತೆ. ಹಾಗಾಗಿ ಅದನ್ನ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಅದರಲ್ಲೂ ಕೂಡ ನೀವು ಏನೇ ಆದ್ರೂ ಈಗ ಕೂಲಿ ಕೆಲಸ ಮಾಡೋರಿಗೆ, ಗಾರೆ ಕೆಲಸ ಮಾಡೋರಿಗೆ, ಅವರಿಗೆ ಇಟ್ಕೇಲ್ ಮಾಡೋರಿಗೆ ಬೇರೆ ಚದ್ರ ಅವರಿಗೆ ಕಾಸ್ಟ್ ಇರುತ್ತೆ, ಮತ್ತು ಇದ್ರಲ್ಲಿ ಕಟ್ಟೋರಿಗೆ ಬೇರೆ ಕಾಸ್ಟ್ ಇರುತ್ತೆ. ಹಾಗಾಗಿ ಅದನ್ನು ಕೂಡ ನೋಡ್ಕೋಬೇಕಾಗತ್ತೆ. ತುಂಬ ಅನುಕೂಲತೆಗಳಿದ್ದಾವೆ ನಿಮಗೆ ಇಟ್ಕೆಯಿಂದನೇ ಮನೆ ಡಿಸೈನು ಅದೆಲ್ಲ ಪ್ರತಿಯೊಂದು ಚೇಂಜ್ ಆಗುತ್ತೆ. ಮನೆ ಡ್ಯೂರೇಬಿಲಿಟಿ, ಲಾಂಗ್ ಟರ್ಮ್ ಯೂಸೇಜು, ಉತ್ತಮ ಆರೋಗ್ಯ, ಅದನ್ನೆಲ್ಲ ಪ್ರತಿಯೊಂದು ನೋಡ್ಕೋಬೇಕಾಗತ್ತೆ ಸ್ನೇಹಿತರೆ. ನೀವೇನಾದ್ರು ಬೆಂಗಳೂರಲ್ಲಿ ಇದ್ದಾಗ ಈ ಥರ ಪ್ರತಿಯೊಬ್ಬರು ಸಿಮೆಂಟ್ ಬ್ರಿಕ್ ಯೂಸ್ ಮಾಡೋದ್ರಿಂದ ನೀವು ಹೆಚ್ಚಿಗೆ ಅದು ನಿಮಗೆ ಒಂಥರ ಪ್ರೈವೇಸಿನೂ ಅನ್ಸಲ್ಲ, ಪ್ಲಸ್ಸು ಅಷ್ಟು ನಿಮಗೆ ತಂಪು ಅನ್ಸಲ್ಲ. ನಿಮಗೆ ಇದರಿಂದ ಹೆಲ್ತ್ ಇಶ್ಯೂಸ್ ಕೂಡ ಬರ್ಬೋದು. ಹಾಗಾಗಿ ಪ್ರತಿಯೊಬ್ಬರು ನೋಡಿಕೊಂಡು ನಿಮಗೆ ಯಾವುದು ಉತ್ತಮ ಅನಿಸುತ್ತೆ, ಕಾಸ್ಟ್ ಜಾಸ್ತಿ ಆದರೂ ಪರವಾಗಿಲ್ಲ, ಯಾವುದು ಉತ್ತಮ ಬೆಸ್ಟು ಆರೋಗ್ಯಕ್ಕೆ ಲಾಂಗ್ ಟರ್ಮಿಗೆ ಎಲ್ಲ ನೋಡ್ಕೊಂಡ್ಬಿಟ್ಟು ನೀವು ನಿಮ್ಮ ಮನೆಗಳಿಗೆ ಬೆಸ್ಟ್ನ ಚೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನು ನನ್ನ ಚಾನಲ್ ಕಡೆಯಿಂದ ಶೇರ್ ಮಾಡ್ತಾ ಇದ್ದೆ, ಯಾವುದು ಬೆಸ್ಟ್ ಯಾವುದು ಉತ್ತಮ ಅಂತ ನಾನು ರೀಡ್ ಮಾಡಿದ ಆರ್ಟಿಕಲಿಂದ. ಹಾಗಾಗಿ ಪ್ರತಿಯೊಬ್ಬರು ತಿಳ್ಕೊಳ್ಳಿ, ಇದು ನೀವು ನಿಮ್ಮ ಕನಸಿನ ಮನೆಗಳನ್ನ ಕಟ್ಟಬೇಕಾದ್ರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವಿಡಿಯೋಗಳನ್ನ ನನ್ನ ಚಾನಲ್ ಕಡೆಯಿಂದ ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್.